ಕಾರಣ ಕತ್ತ ಮಾನ ಆಂಜನೇಯನೇನೋ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಗಣೇಶನ ಕುಂಡ್ರಿಸಿದ್ದಾರೆ. ಜಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪರಿಸರದಲ್ಲಿ ಬರ್ತಾ ಇದ್ದೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ದೂರದಿಂದ. ಇಲ್ಲಿ ಹಳ್ಳಿಗಳಿದ್ದಾವೆ, ಕೆಂಪು ಹಳ್ಳಿಗಳು. ಅದಕ್ಕೆ ಕೊಬ್ಬರಿ ಕೊಟ್ಟು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಬಂದಾಗ ಮಿಸ್ ಮಾಡ್ತೀರಾ, ಬನ್ನಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ತೆಂಗಿನಕಾಯಿ ಸಿಕ್ಕಿದ್ರೆ ಕೊಡ್ತೀನಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಶ್ರೀ ಜಪಾಲಿ ಹನುಮಾನ್ ಮಂದಿರ್. ಇದು ತಿರುಮಲದಲ್ಲಿ ಇರೋದು. ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದ ನಂತರ ತಿರುಮಲದಲ್ಲಿ ಮೇಲ್ಗಡೆ 7-8 ಪುಣ್ಯ ಸ್ಥಳಗಳಿದ್ದಾವೆ. ಆ ಪುಣ್ಯ ಸ್ಥಳಗಳಲ್ಲಿ ಇವತ್ತು ಬಂದಿರುವಂಥ ಒಂದು ಅದ್ಭುತವಾದ ಸ್ಥಳವೇ ಶ್ರೀ ಜಪಾಲಿ ಹನುಮಾನ್ ಮಂದಿರ್. ಇಲ್ಲಿ ಆಂಜನೇಯನು 1-2-3 ಇಲ್ಲಿನ ಕಥೆಗಳಿದ್ದಾವೆ. ಆ ಒಂದು ಕತೆ ನಿಮ್ಗೆ ಹೇಳ್ತೀನಿ. ಆ ಕತೆ ತುಂಬ ಅದ್ಭುತವಾಗಿದೆ. ಏನು ಅಂದರೆ, ಇಲ್ಲಿ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದ. ಅವನ ಹೆಸರು ಜಪಾಲಿ ಅಂತ. ಆ ಋಷಿ ತಪಸ್ಸು ಮಾಡ್ತಾ ಇದ್ನಲ್ಲ, ಅವನ ತಪಸ್ಸಿಗೆ ಮೆಚ್ಚಿ ಹನುಮಾನ್ ಅಲ್ಲಿ ಪ್ರಕಟನಾಗ್ತಾನೆ. ಶ್ರೀ ಆಂಜನೇಯ ಅಲ್ಲಿ ಪ್ರಕಟನಾಗಿ ಕೇಳ್ತಾನೆ, ನೀನು ಏನು ಕೋರಿಕೆ ಇದೆ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ, ನಿಂಗೆ ಏನು ಬೇಕು ಕೇಳ್ಕೊ ಅಂತ ವರ ಕೊಡ್ತೀನಿ ಅಂತ ಕೇಳ್ತಾನೆ. ಆಗ ಜಪಾಲಿ ಹೇಳ್ತಾನೆ, ಸ್ವಾಮಿ, ನನ್ನ ಹೆಸರು ಜೊತೆಗೆ ನಿನ್ನ ಹೆಸರು ಸೇರ್ಕೊಬೇಕು, ಆ ರೀತಿಯಾಗಿ ವರ ಕೊಡು ಅಂತ ಕೇಳ್ತಾನೆ. ಆವಾಗ ಆಂಜನೇಯ ಅವನಿಗೆ ಏನು ಹೇಳ್ತಾನೆ, ಇನ್ನು ಮುಂದೆ ಈ ಕ್ಷೇತ್ರಕ್ಕೆ ಜಪಾಲಿ ಹನುಮಾನ್ ಅಂತೇಳಿ ಹೆಸರು ಬರುತ್ತೆ, ಜಪಾಲಿ ಹನುಮಾನ್ ಅಂತಲೇ ಪ್ರಖ್ಯಾತಿ ಆಗುತ್ತೆ ಅಂತೇಳಿ ವರವನ್ನು ಕೊಡ್ತಾನೆ. ಅವತ್ತಿಂದ ಈ ಕ್ಷೇತ್ರಕ್ಕೆ ಜಪಾಲಿ ಹನುಮಾನ್ ಮಂದಿರ ಅಂತಾಗಿದೆ. ತುಂಬ ಅದ್ಭುತವಾದ ಸ್ಥಳ. ಹೋಗೋಣ ಬನ್ನಿ. ಇಲ್ಲಿನ ದೇವಾಲಯ ಮತ್ತು ಇಲ್ಲಿನ ಪರಿಸರ ಅಂತೂ ತುಂಬ ಚೆನ್ನಾಗಿದೆ. ನೀವು ತಿರುಮಲಗೆ ಭೇಟಿ ಕೊಟ್ಟಾಗ ಇಲ್ಲಿ ಈ ಕ್ಷೇತ್ರ ನೋಡೋದು ಅಂತ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಅಲ್ಲಿ ತೆಂಗಿನಕಾಯಿ ಸಿಕ್ಕಿದ್ರೆ ಕೊಡ್ತೀನಿ. ಮಾಡೋರು ಚೆನ್ನಾಗಿ ಅದು ಬರೋಕ್ಕಾಗಲ್ಲ. ಸ್ವಲ್ಪ ಮ್ಯಾಲೆ ಕೊಡಿ, ಇಬ್ರು ಎತ್ಕೊಳ್ರ, ಭಾಗ ಮಾಡ್ಕೊಳ್ರಿ. ಇಬ್ರು ತಿನ್ರಿ, ಇಬ್ರು ತಿನ್ರಿ. ಹಂಗೆ ಹೇಳೋದು ಎಲ್ಲರೂ. ಯಾಕಂದ್ರೆ ಬೆಳೆ ಬೆಳಿತಾನೆ ದೂರ ಆಯ್ತು ಅಂದರೆ ನಾನು ಮೊದಲು ಹೇಳಿ, ನಾನೇ ಸಣ್ಣ ವಯಸ್ಸು ದೂರ ಆಗುತ್ತೆ. ಈ ಬೆಟ್ಟಕ್ಕೆ ನೀವು ಬರಬೇಕು ಅಂದರೆ ಸಿಕ್ಕಾಪಟ್ಟೆ ದೂರ ಇದೆ. ಸುಮಾರು ಬೆಟ್ಟ ಎಲ್ಲ ಹತ್ತಿ ಬರಬೇಕು. ಸುಮಾರು 2 ಕಿಲೋಮೀಟರ್ಸ್ ನಡಿಬೇಕಾಗ್ತಾರೆ. ನೀವು ಇಲ್ಲಿ ಏನು ಶ್ರೀ ಜಪನಿ ಆಂಜನೇಯ ಸ್ವಾಮಿನ, ಜಪ ಆಂಜನೇಯ ಸ್ವಾಮಿನ ನೋಡಬೇಕು ಅಂದರೆ ಒಂದು 2 ಕಿಲೋಮೀಟರ್ಸ್ ದೂರ ಬರಬೇಕಾಗ್ತದೆ ನಡ್ಕೊಂಡು. ದಾರಿ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಇಲ್ಲೊಂದು ಹಳ್ಳಿಲಿದೆ, ತುಂಬ ಸುಂದರವಾದ ಹಳ್ಳಿಲು. ಅದಕ್ಕೆ ನೀವು ಕೊಬ್ಬರಿ ತಂದುಕೊಟ್ಟು ಹೋಗ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಖಂಡಿತವಾಗ್ಲೂ ಬಂದಾಗ ಬನ್ನಿ, ಟೈಮ್ ಇಟ್ಕೊಂಬನ್ನಿ. ಇಲ್ಲ ಜಪಾಲಿ ಟೆಂಪಲ್ ಇಲ್ಲಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. हड़ीलू नज़दीक जाओ, नज़दीक जाओ, नज़दीक जाओ, काटता नहीं है, जाओ जाओ जाओ, दे दो, जाओ जाओ, दे दो, जाओ, काटता नहीं है, काटता नहीं है, जाओ। और नज़दीक जाओ, कोई काटना नहीं करता।
ಜಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪರಿಸರದಲ್ಲಿ ಬರ್ತಾಯಿದ್ದೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ ದೂರದಿಂದ. ಇಲ್ಲಿ ಹಳ್ಳಿಗಳಿದ್ದಾವೆ, ಕೆಂಪು ಹಳ್ಳಿಗಳು. ಅದಕ್ಕೆ ಕೊಬ್ಬರಿ ಕೊಟ್ಟು ಇಲ್ಲಿ ಒಳಗಡೆ ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಬಂದಾಗ ಮಿಸ್ ಮಾಡ್ತೀರಾ ಬನ್ನಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ದೇವಾಲಯ. ಇಲ್ಲಿ ಪರಿಸರ, ಮರಗಳು, ಕೋಟಿಗಳಿದ್ದಾವೆ. ಇದೆ ಇವರು ಯಾರು ಚಕ್ರದೇನೋ ಕತೆ ಗೊತ್ತಿಲ್ಲ. ಇಲ್ಲಿ ಆಂಜನೇಯನಿದ್ದಾನೆ. ಇಲ್ಲಿ ಕೊನೇರಿ ಇದೆ, ಸ್ನಾನ ಮಾಡೋರಿಗೆ ಕೊನೇರಿ ಇಲ್ಲಿದೆ. ಇದು ದೇವಾಲಯ. ಇಲ್ಲಿ ಆಂಜನೇಯನ ಇವೆಲ್ಲ ಇಟ್ಟಿದ್ದಾರೆ. ಇದು ದೇವಸ್ಥಾನ. ಇದು ತುಂಬ ಚೆನ್ನಾಗಿ ನೋಡಿ, ಪೂಜೆ ಮಾಡೋಕ್ಕೆಲ್ಲ ಮಾಡಿದ್ದಾರೆ. ಇಲ್ಲೇನೋ ಆಂಜನೇಯನ ಥರ ಏನೋ ಮಾಡಿದ್ದಾರೆ, ಹನುಮಾನ್ ಆಂಜನೇಯನೇನೋ ಮಾಡಿದ್ದಾರೆ ಇಲ್ಲಿ. ಇಲ್ಲಿಗೆ ಗಣೇಶನ ಕುಂಡ್ರಿಸಿದ್ದಾರೆ. ಕೇಸರಿ ವರ್ಣದಲ್ಲಿ ಇಲ್ಲಿ ಕೇಸರಿ ವರ್ಣ ಮಾಡಿ ಇಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆಂಜನೇಯನ ಅಥವಾ ಗಣೇಶನ ಗೊತ್ತಿಲ್ಲ ಅವನು. ಇಲ್ಲಿನ ಇತಿಹಾಸ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ನಿಮಗೆ ಏನಂತ. ಕೊಬ್ಬರಿ ಕಾಲ್ ನಂದು. ಇಲ್ಲಿನ ಪರಿಸರ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಪರಿಸರ, ಒಳ್ಳೆ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಇಲ್ಲಿ ಬಂದಾಗ ಇರೋದನ್ನ ಸ್ವಲ್ಪ ಹೊತ್ತು ಇಲ್ಲಿದ್ದು ನೆಮ್ಮದಿಯಾಗಿ ಸ್ವಲ್ಪ ಕಾಲ ಕಳೆಯೋದನ್ನು ಮರೀಲೇಬೇಡಿ. ನಾವು ಕೊಡು. ಎಲ್ಲ ಒಟ್ಟಿಗೆ ಹೋಗೋಣ. ಮೇಲ್ಗಡೆ ಗೊತ್ತು. ಜೈ ಶ್ರೀರಾಮ್. ಇದೆ ತುಂಬ ಒಳ್ಳೆ ಪರಿಸರ, ಒಳ್ಳೆ ಮೆಟ್ಲುಗಳು, ತುಂಬ ಚೆನ್ನಾಗಿರುವಂಥ ದಾರಿ. ಅದ್ಭುತ. ನಿಮಗೆ ಹೆಂಗೆ ಅನ್ನಿಸ್ತು? ನಮಗೆ ತುಂಬಾ ಸಂತೋಷ ಆಯ್ತು. ಚೆನ್ನಾಗಿದೆ ದೇವಸ್ಥಾನ, ಪರಿಸರ ತುಂಬ ಚೆನ್ನಾಗಿದೆ. ತುಂಬಾ ಅದ್ಭುತ. ತಿರುಪತಿಗೆ ಬಂದವರು ಆಮೇಲೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಏನು ಆಂಜನೇಯ ಹೆಸರೇನಪ್ಪ? ದೇವಸ್ಥಾನದ ಹೆಸರೇನು? ಆಂಜನೇಯ ಸ್ವಾಮಿ ದೇವಸ್ಥಾನ. ಜಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಏನ್ ಗೊತ್ತಾ, ಜಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾಕೆ ಬಂತು ಅಂದ್ರೆ, ಇಲ್ಲಿ ಒಬ್ಬ ಋಷಿ ಇದ್ನಂತೆ ತಪಸ್ಸು ಮಾಡ್ಕೊಂಡು. ಆ ಋಷಿಗೆ ಆಂಜನೇಯನು ದರ್ಶನ ಕೊಟ್ಟಿದ್ದಾನೆ ಅವನ ತಪಸ್ಸಿಗೆ ಮೆಚ್ಚಿ. ಆಮೇಲೆ ಇಲ್ಲಿ ಆಂಜನೇಯ ಸ್ವಾಮಿ ದೇವರು ಏನಿದ್ದಾನಲ್ಲ, ಅವನು ಸ್ವಯಂ ಉದ್ಭವ ಆಗಿರುವಂಥ ವಿಗ್ರಹ. ಅದು ಆಂಜನೇಯನು ಸ್ವಯಂ ಉದ್ಭವ ಆಗಿದ್ದಾನೆ. ಆ ಋಷಿಗೆ ತಪಸ್ಸು ಮೆಚ್ಚಿ ದರ್ಶನ ಕೊಟ್ಟು ನಿನಗೇನು ವರ ಬೇಕು ಅಂತ ಕೇಳಿದಾಗ ಆ ಋಷಿ ಕೇಳ್ತಾನೆ ಅಂತ, ನನಗೇನು ಬೇಡ, ನಿನ್ನ ಹೆಸರು ಕೊಡು ಅಂತ ಕೇಳಿದಂತೆ. ಅದಕ್ಕೆ ಅವನಿಗೆ ಜಪಾಲಿ ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ಆ ದೇವರು ತನ್ನ ಹೆಸರನ್ನ ಶ್ರೀ ಜಪಾಲಿ ಆಂಜನೇಯ ಸ್ವಾಮಿ ಜಪ ಮಾಡಿರೋದು. ಆ ಋಷಿ ಹೆಸರು ಜಪಾಲಿ ಅಂತ. ಆಂಜನೇಯನಿಗೆ ಅವನು ತನ್ನ ಹೆಸರು ಇಟ್ಕೊಂಡಿದ್ದಾನೆ, ಜಪಾಲಿ ಆಂಜನೇಯ ಹನುಮಾನ್ ಅಂತ. ಅಲ್ಲಿ ಅವಾಗ ನಾವೆಲ್ಲ ಏನು ಮಾಡ್ತಾ ಇದ್ರಿ, ಜಪಾಲಿ ಅಂತ ಋಷಿ ನೆನೆಸ್ಕೊಂಡು ಆಂಜನೇಯನ ದರ್ಶನ ಮಾಡ್ಕೊಂಡು ಬರ್ತಾ ಇರೋದು. ಇಬ್ಬರು ನೆನ್ಸ್ಕೊಂತಾ ಇರೋದು. ಅದು ಮ್ಯಾಟರ್. ಇಲ್ಲಿರುವಂಥ ದೇವಸ್ಥಾನ ಇದು ವಿಶೇಷಗಳಿದು. ಶಿವಮೊಗ್ಗ ದೇವಸ್ಥಾನ. ಅದ್ಯಾವುದಪ್ಪ, ಜೋಗ್ ಪಾಲ್ಸ್ಗೆ ಹೋಗಿದ್ದೆ. ಯೋಗಿ ಇವರು ಹೇಳ್ತಾ ಇರೋದೇನೆಂದರೆ,
ನಾವು ದೇವಸ್ಥಾನಕ್ಕೆ ಒಳಗಡೆ ಹೋದಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ದೇವ್ರನ್ನ ದರ್ಶನ ಮಾಡಿಕೊಂಡು ಹಿಂತಿರುಗುವಾಗ ಗಂಟೆ ಹೊಡೆದ್ಬಿಟ್ಟು ಹಿಂತಿರುಗ್ತಾರೆ. ಆ ರೀತಿ ಮಾಡಬೇಡಿ. ನೀವು ದೇವಾಲಯ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಂಗೆ ಗಂಟೆ ಹೊಡೆದು ದೇವ್ರಿಗೆ ಕೈ ಮುಗಿದು ದರ್ಶನ ಮಾಡ್ಕೊಂಬನ್ನಿ. ಆಮೇಲೆ ಇನ್ನೊಂದು, ನಾವು ಇಲ್ಲಿ ದೇವಸ್ಥಾನದಿಂದ ಆಚೆ ಬರುವಾಗ ಕೆಲವರು ದುಡ್ಡು ಕೇಳ್ಕೊಂಡು ಕೂತ್ಕೊಂಡಿರ್ತಾರೆ. ಅವ್ರಿಗೆ ನೀವು ದೇವಸ್ಥಾನದ ಒಳಗಡೆ ಹೋಗುವಾಗ ಮೊದಲೇ ಏನಾದರೂ ಕೊಡಬೇಕು ಅಂದರೆ ಕೊಟ್ಬಿಟ್ಟು ಹೋಗಿ. ದೇವ್ರ ದರ್ಶನ ಮಾಡ್ಕೊಂಡು ಬರುವಾಗ ಯಾರಿಗೂ ಕೊಡಬಾರ್ದು, ಭಿಕ್ಷೆ ಹಾಕಬೇಡಿ, ದಾನ ಕೊಡಬೇಡಿ ಅಂತೇಳಿ ಹೇಳಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಈ ಮಾತು ಇಷ್ಟ ಆಗಿದ್ರೆ ನನ್ನ ಚಾನಲ್ನಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲ ನೋಡ್ರಿ ನೀನು ಆರಾಮಾಗಿ ಕಾರಲ್ಲಿ ಕುತ್ಕೊಂಡಿದ್ದೀನಿ. ಆದರೆ ಈ ಸರಿ ಅವಕಾಶ ಸಿಕ್ಕೋದು ಅಂತ ನಿಜ. ಅದೇ ದೇವಸ್ಥಾನ ನೋಡ್ಬೇಕು ಅನ್ನೋದು, ಕಾಳಸ್ತಿ ನೋಡ್ಬೇಕು. ಆಮೇಲೆ ಇದು ನೋಡ್ಬೇಕು, ಯಾವ್ದು ಗೊತ್ತಾ? ಹಾಂ, ಏನು ಹೇಳ? ಕೊಬ್ಬರಿ ಇಟ್ಕೊಡ್ರಿ, ಇನ್ನೂ ಇದ್ದಾವೆ ಬೇಕಾದಷ್ಟು. ಇದು ನಮ್ಮ ಇನ್ನೂ ಬೇಕಾದಷ್ಟು ಹೋಗ್ಬೇಕು. ಕೆತ್ತನೆಗಳು ಕಂಚಿಲ್ಲ ಕೆತ್ತನೆ ವಿಶ್ರಾಂತಿ ತಗೋತಾ ಇದ್ದಾರೆ ಇವರೆಲ್ಲ. ಗಾಬರಿ ಇಟ್ಕೊಂಡು